ರೆಸಿಪಿ ಬ್ಲಾಗ್ಸ್ಗೆ ಎಲ್ಲರಿಗೂ ವೆಲ್ಕಮ್ ಇದೆ. ಬರ್ರಿ ಬ್ಲಾಗ್ ಸ್ಟಾರ್ಟ್ ಮಾಡು. ಈಗ ನೋಡಿ ಫ್ರೆಂಡ್ಸ್, ಮಕ್ಕಳಿಗೆ ಪಾಸ್ತಾ ಬೇಕಂತ ಜಾರು ಸ್ಕೂಲ್ಗೆ ಹೋದ್ಲಿ. ಈಗ ನೋಮನ್ಗೆ ಪಾಸ್ತಾ ಮಾಡಿರಿ ಮಮ್ಮಿ ಅಂತ ಹೇಳಕತ್ತಾನ. ಚಪಾತಿ ಮಾಡ್ಬೇಕಂದ್ರೆ ಪಾಸ್ತಾ ಅಂತ ಕೇಳಕತ್ತಾನ ನೋಮನ್. ಹಾಗಾಗಿ ಈಗ ನಾನು ಪಾಸ್ತಾ ಮಾಡೋಕೆ ಹೊಂಟೀನಿ ರೀ. ಅದು ರೆಸಿಪಿ ಇವತ್ತು ಹೇಗೆ ಮಾಡ್ತೀನಿ ಮತ್ತು ಇವತ್ತು ನಂದು ಡೈಲಿ ರೂಟೀನ್ ಹೇಗಿದೆ ಅಂಥೇಳಿ ನೋಡಿರಿ. ನಿನ್ನೆ ಎಲ್ಲರೂ ಕಾಮೆಂಟ್ ಮಾಡಕತ್ತಿದ್ರಿ, ಮತ್ತು ಈ ಥರ ನೀವು ಟೈಟಲ್ ಹಾಕಿರಿ, ವಿಡಿಯೋದಲ್ಲಿ ಬೇರೆ ಇದೆ, ಟೈಟಲ್ನಲ್ಲಿ ಬೇರೆ ಇದೆ ಅಂಥೇಳಿ ನೋಡಿರಿ ಫ್ರೆಂಡ್ಸ್. ಅದು ಒಂದು ಕ್ಲಿಪ್ ಹಾಕೋದು ಅದರೊಳಗೆ ಆ್ಯಡ್ ಮಾಡೋದು ಮರೆತುಬಿಟ್ಟಿದ್ದೆ. ಹಾಗಾಗಿ ಮತ್ತು ಆಮೇಲೆ ನಾನು ನಿನ್ನೆ ರಾತ್ರಿಗೆ ನೋಡಿದೆ, ಚೆಕ್ ಮಾಡಿದೆ, ಈ ಥರ ಐತೆ ಅಂಥೇಳಿ. ಸಾರಿ ಫ್ರೆಂಡ್ಸ್. ಹಾಗಾಗಿ ಆ ಥರ ಇನ್ನು ಮುಂದೆ ಆಗಲ್ಲ. ಈಗ ನಾನು ಬ್ಲಾಗ್ ಹಾಕಿನಿ ನೋಡಿರಿ. ಮತ್ತು ಹಸ್ಬೆಂಡ್ಗೆ ಮಾತಾಡ್ತೀನಿ ನಿಮ್ಮ ಜೊತೆ. ಕೇಳಕತ್ತೀರಿ ಭಯ ಯಾಕೆ ಮಾತಾಡೋಲ್ರು ಅಂಥೇಳಿ ಎಲ್ಲ ಕೇಳಕತ್ತೀರಿ, ಎದಕ್ಕೆ ಮಾತಾಡಿಲ್ಲ, ಎದಕ್ಕೆ ಬಂದಿಲ್ಲ ವಿಡಿಯೋದಲ್ಲಿ ಅಂಥೇಳಿ ಫುಲ್ ಇವತ್ತು ಹೇಳ್ತೀನಿ. ಮತ್ತು ಅವ್ರು ಮಾತಾಡಿದರೆ ಮಾತಾಡ್ತೀನಿ ಫ್ರೆಂಡ್ಸ್. ಬರ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ, ಹೇಗಿದೆ ಅಂಥೇಳಿ ನೋಡೋಣ. ಇವತ್ತು ನಂದು ಡೈಲಿ ರೂಟೀನ್ ಬ್ಲಾಗ್ ನೋಡಿರಿ, ಸ್ಕಿಪ್ ಮಾಡಬೇಡ್ರಿ, ಫುಲ್ ವಾಚ್ ಮಾಡಿರಿ. ವಿಡಿಯೋಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಫ್ರೆಂಡ್ಸ್. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ, ನಿಮ್ಮ ಸಪೋರ್ಟ್ ನಮಗೆ ಬೇಕು. ಬರ್ರಿ ಫ್ರೆಂಡ್ಸ್, ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಈಗ ನೋಡಿ ಫ್ರೆಂಡ್ಸ್, ನಾನು ಚಹಾ ಮಾಡಾಕತ್ತೀನಿ. ಚಹಾ ರೆಡಿಯಾಗಿದ್ದು. ಈಗ ಮಕ್ಕಳಿಗೆ ಪಾಸ್ತಾ ಮಾಡಬೇಕು. ಇದು ಒಂದು ಬೊಗಣಿ ತೊಗೊಂಡಿನಿ. ಇದ್ರೊಳಗೆ ಪಾಸ್ತಾ ತೊಳೆದು ಇಡ್ತೀನಿ. ಇಟ್ಟು ಆಮೇಲೆ ಬೇರೆ ಬೊಗಣಿ ಒಳಗೆ ಮಾಡ್ತೀನಿ. ಮನ್ಯಾಕೋ ಬಿಸ್ಕಿಟ್ ತರ್ತೀನಿ, ಹಾಲು ಅರ್ಧ ಹಾಕಿ ಅರ್ಧ ಇಟ್ಟೀನಿ. ಇದು ಬಡಿ ಸೋಂಪು ಅಂತಾರಲ್ಲ, ಅದು ತರ್ತೀನಿ. ನನಗೆ ತುಂಬಾ ಇಷ್ಟ ತಿನ್ನೋಕ್ಕಾಗಲಿ. ಇದು ಪಾಸ್ತಾ 1 ಕಿಲೋ ಪಾಸ್ತಾ ತರ್ತೀನಿ. ಮತ್ತು ಇದ್ರಾಗೇನಿದೆ ಪಾಸ್ತಾದು ಮಸಾಲ ರೀ. ಈ ಮಸಾಲ ಹಾಕಿ ಪಾಸ್ತಾ ಮಾಡ್ತೀನಿ. ಅದು ಹೆಂಗೆ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಮತ್ತು ಇದ್ರೊಳಗೆ ಬಿಸ್ಕಿಟ್, ಟೋಸ್ಟ್, ಇದು ಒಂಥರ ಮಾಮೂಲು ರೀ, ಡೈಲಿ ಇರೋದಿದೆ. ಈಗಂತೂ ಇಷ್ಟು ತರ್ತೀನಿ. ಈಗೆಲ್ಲ ಹೇಗೆ ಮಾಡ್ತೀನಿ ಅಂಥೇಳಿ ತೋರಿಸ್ತೀನಿ. ಫಸ್ಟ್ ಚಹಾ ಕುಡಿದು ಸ್ವಲ್ಪ ಮೈಂಡ್ ಫ್ರೆಶ್ ಮಾಡಿಕೊಂಡು ಮಾಡೋದು. ಏನು ನೋಡಿರಿ, ಇಷ್ಟು ಭಾಂಡೆ ಜಮಾ ಆಗ್ಯಾವ. ಇಷ್ಟು ತೊಳೆದು ಇಟ್ಟೀನಿ. ಇಟ್ಟರೂ ಇಷ್ಟು ಇದಾವೆ. ಇದು ರಾತ್ರಿದೆಲ್ಲ. ಇದು ನಿನ್ನೆ ಇದು ಸಂಜೆ ಮುಂದೆ ತೊಳೆದಿಟ್ಟಿದ್ದೆ. ಅದು ಜೋಡ್ಸೋಕ್ಕಾಗಲಿಲ್ಲ, ಜಾಸ್ತಿ ಕೆಲಸ ಆಗಿಬಿಟ್ಟಿದ್ದು. ಹಾಗಾಗಿ ನೋಡಿರಿ ಫ್ರೆಂಡ್ಸ್, ಈಗ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು. ನೀರು ಹಾಗೆ ನಿಂತಾವೆ. ಸ್ಟ್ಯಾಂಡ್ನಾಗ ನಾವು ಪ್ಲೇಟ್ಸ್ ಇಡ್ತೀವಲ್ಲ, ಕೆಳಗೆ ಬಂದುಬಿಡ್ತದೆ ನೀರು. ಇದು ಭಾಂಡೆ ಎಷ್ಟು ಜಮಾ ಆಗ್ಯಾವ, ಈಗೆಲ್ಲ ಕ್ಲೀನ್ ಮಾಡ್ಕೋಬೇಕು. ಈ ಥರ ಇದೆ ನೋಡಿರಿ ಇವತ್ತಿನ ರುಟೀನ್ ನಮ್ಮದು. ಮತ್ತು ಕ್ಲೈಮೇಟ್ ಸೊ ಬ್ಯೂಟಿಫುಲ್. ಮಗ್ಗಿ ಆಗ್ತಾಯಿದ್ದಾವೆ ನೋಡ್ಬೋದು ನೀವು. ಇಲ್ಲಿ ಕಿಟ್ಟಿ ನೋಡಿರಿ ಹೆಂಗೆ ಮಕ್ಕಳು. ಕಿಟ್ಟಿ 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 ನೋಡೋಲ್ರಿಕೆ ನೋಡೋಳ್ಳು. ಯಾಕೆ ಬಾದಾಮಿ ಗಿಡ ತಂಪಿರ್ತ್ರಿ ಇಲ್ಲೇ ಜಾಸ್ತಿ. ಇದು ಮಳೆ ಬರುತ್ತೆ ಅಂಥೇಳಿ ಈ ಥರ ಫ್ಲೈವುಡ್ ಹಾಕ್ಸ್ಯಾರ ಹೊಸದಾಗಿ. ಇದು ಬೆಳ್ಳುಳ್ಳಿಲಿ ಇಟ್ಟೀನಿ. ಈಗ ಮಾಡೋದು ಸ್ಟಾರ್ಟ್ ಮಾಡೋಣ. ಚಹಾ ಅಂತ ರೆಡಿಯಾಗಿದೆ. ಫುಲ್ ಮಸ್ತ್ ಚಹಾ ಆಗಿದೆ, ಕಡಕ್ ಚಹಾ. ಇದು ನೋಡ್ರಿ, ಎಲ್ಲ ಬಿದ್ದು ಚಹಾ ನಾವು ಹಾಗೆ ಚಹಾ ಮಾಡ್ಕೊಂಡಾರ, ಹಾಗೆ ಬಿಟ್ಬಿಟ್ಟಾರ. ಹಾಗಾಗಿ ಈಗೆಲ್ಲ ಇದು ಎಲ್ಲ ಕೆಲಸ ಆಗಿಂದ ಫುಲ್ ಕ್ಲೀನ್ ಮಾಡ್ತೀನಿ ಸ್ಟವ್. ಇದನ್ನು ನೋಡಿ ತೋರಿಸ್ತೀನಿ. ಇದನ್ನು ಹಾಗೆ ಆಗಿದೆ, ಇದನ್ನು ಹಾಗೆ ಆಗಿದೆ. ನಾನು ಏನು ಊರ್ಲಿಂದ ಬಂದಿಂದ ಒಟ್ಟ ಏನು ಮುಟ್ಟಿಯಲ್ಲ, ಮೇಲೆ ಅಷ್ಟೇ ಒರೆಸ್ಕೊಂಡಿನಿ. ಈಗೆಲ್ಲ ಕ್ಲೀನ್ ಮಾಡ್ಕೊಂಬರ್ಬೇಕು. ನೋಡಿರಿ ಫ್ರೆಂಡ್ಸ್, ಇಷ್ಟೇ ಮಾಡಿ ನಾನು ಚಹಾ ನೋಡಿರಿ ರೆಡಿಯಾಗಿದೆ. ಸೂಪರ್ ಟೇಸ್ಟಿ ಚಹಾ ಅಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಈಗ ಸ್ವಲ್ಪ ನೀರು ತೊಗೊತೀನಿ. ಇಲ್ಲಿ ಬಾಟಲ್ ಇಟ್ಟೀನಿ ನೀರಿಂದು. ಇಲ್ಲಿ ನೋಡಿ, ನೀರು ಹಾಕಾಕತ್ತೀನಿ. ಇದ್ರೊಳಗೆ ಪಾಸ್ತಾ ಹಾಕಿ ತೊಳಿತೀನಿ. ಎಲ್ಲ ಮಾಡಾಕತ್ತೀನಿ. ಇದು 1 ಕಿಲೋ ತರ್ತೀನಿ ನಾನು, ಎಲ್ಲರಿಗೂ ಆಗುತ್ತೆ ಅಂಥೇಳಿ. ಈಗ ನೋಡಿರಿ, ಇದ್ರೊಳಗೆ ನೀರು ಹಾಕಿ ಒಂದು ನೀರು ಚೆಲ್ತೀನಿ. ಆಮೇಲೆ ಬೇರೆ ನೀರು ಹಾಕಿ ಕುದಿಯೋಕೆ ಇಡಬೇಕಿದು. ಒಂದು 2 ನಿಮಿಷ ಇಟ್ಟರೆ ಸಾಕು. ತೊಳ್ಯಾಕೆ ನೀರು ತೊಗೊಳಕತ್ತೀನಿ. ಫಸ್ಟೇ ಒಂದು ಲೋಟ ಬಾಟಲಿಗೆ ನೀರು ಹಾಕಿದೆ, ಅದು ನೆನಪೇ ಆಗಿದ್ದಿಲ್ಲ. ಆಮೇಲೆ ಮತ್ತು ಬೇಡ ತೊಳ್ಯಾಕೆ ನಡೀತೈತೆ ಅಂತೇಳಿ ಈ ನೀರು ತೊಗೊಂಡೀನಿ. ಕ್ಲೀನಾಗಿ ಸ್ವಚ್ಛಾಗಿ ಒಂದು ನೀರು ವಾಶ್ ಮಾಡಲೇಬೇಕು ರೀ. ಹಾಗೆ ಇಡಬಾರ್ದು. ಇದು ಒಂಥರ ಸ್ಮೆಲ್ ಬರುತ್ತೆ.
ಅಂದರೆ ಕ್ಲೀನಾಗಿ ಒಂದೆರಡು ನೀರು ವಾಶ್ ಮಾಡಿ ಬೇರೆ ನೀರು ಹಾಕ್ತೀನಿ ಇದಕ್ಕೆ. ನೀರು ತೊಗೊಂಡು ಹಾಕ್ತೀನಿ ನಾನು. ಇದು ಖಾರ ಪುಡಿದು ಭರ್ನಿ, ಅದು ನೀರು ಹಾಕ್ತಿರ್ತೀನಿ. ಹೆಂಗೆ ಬಂದಿತ್ತು ನೋಡ್ರಿ ಅದು ಖಾರ. ನೀರು ಹಾಕಿ ಈಗ ಬೇರೆ ನೀರು ಹಾಕಿ ಇಡ್ತೀನಿ ಇದ್ರೊಳಗೆ. ಇನ್ನೂ ಸ್ವಲ್ಪ ತೆಗಿತೀನಿ ನೀರು. ಈಗ ನೋಡಿರಿ ಕ್ಲೀನಾಗಿ ತೊಳ್ಕೊಂಡು ಈಗ ಬೇರೆ ನೀರು ಹಾಕಿನಿ. ಈಗ ಸ್ಟವ್ ಆನ್ ಮಾಡಿ ಇಟ್ಬಿಡ್ತೀನಿ ನೋಡಿರಿ. ಇದು ಆಗಲಿ. ಈಗ ಟೊಮ್ಯಾಟೊ ಮತ್ತು ಅದಕ್ಕೆ ಏನೇನು ಹಾಕ್ತೀನಿ ಎಲ್ಲ ತಯಾರು ಮಾಡ್ಕೊತೀನಿ. ಚಹಾ ಅಂತ ಇಲ್ಲಾಗಿದ್ರೆ ಒಂದು ಲೀಡ್ ಮುಚ್ಚಿಬಿಡ್ತೀನಿ, ಮುಚ್ಚಳ ಮುಚ್ಚಿ. ನಮ್ಮದು ಇವತ್ತು ಬ್ರೇಕ್ಫಾಸ್ಟ್ ಈ ಥರ. ಇದು ಕ್ಲೀನಾಗಿ ವಾಶ್ ಮಾಡ್ಕೊತೀನಿ. ಏನಾರು ಅಡ್ಡಾಡ್ತಿರ್ತಾವೆ ರಾತ್ರಿಗೆ, ಹಾಗಾಗಿ ಹೊಟ್ಟೆ ಹಂಗೆ ಇಡಕ್ಕೆ ಹೋಗಲ್ಲ ನಾನು. ಒಂದು ಅಲ್ಲೇ ಐತ್ರಿ ಇಲ್ಲೇ. ಆಮೇಲೆ ಮುಚ್ಚಿಬಿಡ್ತೀನಿ. ಇನ್ನೂ ಒಂದು ಲೀಡ್ ತೊಗೊಂಡು ಅದಕ್ಕೆ ಮುಚ್ತೀನಿ. ಸ್ಟೀಲಿಂದ ಐತೆ, ಅದರದ್ದು ಇದು ಪ್ಲೇಟ್. ಅದು ವಿಂಡೋ ಮುಚ್ಚಿಬಿಟ್ಟಾರ, ಕಿಟಕಿ ಒಟ್ಟು ತೆಗ್ದಿಲ್ಲ, ತೆಗಿತೀನಿ ಈಗ. ನೋಮಾನ್ ಕಿಟಕಿ ತೆಗಿತಾನ್ರಿ ನೋಮನ್. ನಂಗೆ ಬರೋಂಗಿಲ್ಲ, ಅದು ಮ್ಯಾಲೆ ಐತೆ. ನನ್ನ ಕೈ ಇಷ್ಟೇ ಇಲ್ಕೊತ್ರಿ, ಎಷ್ಟು ಮ್ಯಾಲೆ ಹೋಗಲ್ಲ. ಅದು ಕಿಟಕಿ ತೆಗಿವ ಅದು. ಹಾಂ ಅದಕ್ಕೆ ಬರೋಂಗಿಲ್ಲ. ಚೇರ್ ತೊಗೊಂಬರ್ತಾನೆ. ನಿಮಗೂ ಬರಲ್ಲ. ನನಗೂ ಕೈ ನಿಲ್ಕಲ್ಲ ಅದು. ಅದು ಬಂದ್ ಮಾಡಿಲ್ಲ ಅಂದ್ರೆ ರಾತ್ರಿಗೆ ಅಲ್ಲಿ ಬರ್ತಾವೆ ಜಾಸ್ತಿ. ಇಲ್ಲಿಂದ ಪೂರ ತೆಗಿ. ಅಷ್ಟಿರ್ತವೆ ಸಾಕು. ಸಾಕು. ಥ್ಯಾಂಕ್ ಯು. ಫ್ರೆಶ್ ಆಗಿ ಜಲ್ದಿ. ಇದು ಅದೇ ತೊಗೊಂಡು ಹೋಗ್ತೀನಿ ಟಿಫಿನ್. ಚಪಾತಿ ರೊಟ್ಟಿ ಏನು ಬೇಡ. ನಂಗೆ ಭಾಳ ಇಷ್ಟ ಅಲ್ಲ ನಿನ್ಗೆ. ಈಗ ಪಾಸ್ತಾ ಅಂದರೆ ಭಾಳ ಇಷ್ಟ ರೀ. ಜಾರು ಇವತ್ತು ಜಾರು ಸ್ಕೂಲ್ ಸ್ವಲ್ಪ ಲೇಟ್ ಐತಲ್ಲ. ಮಮ್ಮಿಗೆ ಸ್ವಲ್ಪ ಇದನ್ನೇ ಇಲ್ಲ, ಆರಾಮಿಲ್ಲ ಮಮ್ಮಿಗೆ ಸ್ವಲ್ಪ. ಅದಕ್ಕೆ ಚಪಾತಿ ಮಾಡ್ಬೇಕಂದ್ರೆ ನೀವು ಅಲ್ಲೇ ಏನಾಗತ್ರಿ. ಪಾಸ್ತಾ ತಗೊಂಡು ಹೋಗ್ತೀನಿ. ಅಲ್ಲಿ ಇಟ್ಬಿಡೊಳಗೆ ಹೊರಗೆ. ಇದು ನೋಡ್ರಿ, ಇದೆಲ್ಲ ಕಟ್ ಮಾಡಿಬಿಟ್ಟಾರ. ಇದು ಒಂದೇ ಉಳ್ದೈತೆ, ಒಂದು 4-5 ಇದ್ದು ಇದ್ರೊಳಗೆ. ಮಸಾಲ ಭಾಳ ಟೇಸ್ಟಿ ಆಗುತ್ತಿದು. ಮನ್ಯಾಕು ಅಂದರೆ ತುಂಬಾ ಇಷ್ಟ ನನಗೆ. ಈಗ ನೋಡಿರಿ, ಇದು ಟೊಮ್ಯಾಟೊ ಹಣ್ಣು ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಇದ್ರಾಗೆ ಇದಾವ. ಎಲ್ಲ ತೆಗೆದು ಒಟ್ಟ ಇಟ್ಟಿಲ್ರಿ, ಇಡಬೇಕು. ಕೆಲಸ ಜಾಸ್ತಿ ಆಗಿಬಿಟ್ಟ. ಊರ್ಲಿಂದ ಬಂದಿವಲ್ಲ, ಅವಾಗಲಿಂದ ಬರೀ ಡಸ್ಟಿಂಗ್, ಧೂಳು ಜಾಡ್ಸೋದು, ಅದು ಜಾಡ್ಸೋದು, ಆ ರೂಮ್ ಕ್ಲೀನ್ ಮಾಡೋದು, ಈ ರೂಮ್ ಕ್ಲೀನ್ ಮಾಡೋದು, ಆಗ್ಬಿಟ್ಟಿದೆ. ಇದ್ರಾಗ ನೋಡಿರಿ ಫ್ರೆಂಡ್ಸ್, ಇದ್ರೊಳಗೆ ಕೊತ್ತಂಬರಿ ಇಟ್ಟಿನಿ. ಎಷ್ಟು ಫ್ರೆಶ್ ಆಗಿದೆ ತೋರಿಸ್ತೀನಿ. ಭಾಳ ಅಂದರೆ ಭಾಳ ಫ್ರೆಶ್ ಇದೆ, ನೋಡ್ಬೋತೀನಿ. ಇದನ್ನು ಕ್ಲೀನ್ ಮಾಡಿಟ್ಟಿಲ್ಲ, ಇದನ್ನು ಹಾಗೆ ಇದೆ. 2 ಕಟ್ಟು ತರಿಸಿದ್ದೆ, 1 ಕಟ್ಟು ಖಾಲಿಯಾಗಿದೆ, 1 ಕಟ್ಟಿದೆ. ನೋಡಿರಿ ಎಷ್ಟು ಫ್ರೆಶ್ ಇದೆ. ನಿನ್ನೇನು ಮೊನ್ನೆ ತರಿಸಿದ್ದೆ. ಇದು ಒಂದು ಅರ್ಧ ಆಗಿದೆ, ಅರ್ಧ ಖಾಲಿಯಾಗಿದೆ. ಇಷ್ಟು ಫ್ರೆಶ್ ಅದ ನೋಡಿರಿ. ಈಗ ನನಗೆ ಪಾಸ್ತಾ ಮಾಡೋಕೆ ಇಷ್ಟು ಸಾಕು. ಇಲ್ಲಿ ಕರಿಬೇವು ಇಟ್ಟೀನಿ. ಕರಿಬೇವು ಇಲ್ಲಿ ಗಿಡ ಐತೆ, ಅದು ಹರಿದಿಟ್ಟಿದ್ದೆ. ಇನ್ನೂ ಸ್ವಲ್ಪ ಬೇಕು, ತರ್ತೀನಿ. ಈಗ ನೀರಾಗಿ ನೆನೆ ಇಟ್ಟೀನಿ. ಹೀಗೆ ನಿನ್ನೆ ನಾನು ಸ್ವಲ್ಪ ಚೂಡ ಮಾಡಿದ್ದೆ, ಅದೇನು ಶೇರ್ ಮಾಡಿಲ್ಲ ರೆಸಿಪಿ. ಸಂಜೆ ಮುಂದೆ ನಿನ್ನೆ ಮಳೆ ಅಂತೂ ಫುಲ್ ಜೋರು ಬಂತು, ಹಾಗಾಗಿ ನಾವು ಮಂಡಾಳ ಮಾಡ್ಕೊಂಡು ತಿಂದಿದ್ವಿ, ಖಾರ ಮಂಡಾಳ ಎಲ್ಲ ಆಯಿತು ಕೆಲಸ. ಈಗ ನೋಡಿರಿ, ಇದು ಒಂದಾದರೆ ಆಯಿತು. ಈಗ ಬಿಸಿ ಆಗತ್ತೈತೆ ಪಾಸ್ತಾ. ಇಲ್ಲಿ ನೋಡಿರಿ, ಈಗ ಇದು ಕಟ್ ಮಾಡ್ಕೊಂಡು ಉಳ್ಳಾಗಡ್ಡಿ, ಟೊಮ್ಯಾಟೊ ಹಣ್ಣು ಕಟ್ ಮಾಡ್ಕೊಂಡಿನಿ, ಕರಿಬೇವು ಇದಿಲ್ಲಿದೆ. ಇದು ನಾನು ಇಲ್ಲಿಂದ ಇಲ್ಲಿ ಈ ಬಗುನಿ ಇಲ್ಲಿಟ್ಟೀನಿ. ಇಲ್ಲೇ ನೋಡಿರಿ ಬಗುನಿ ಬಿಸಿ ಆಗುತ್ತೆ. ಆಗಲಿ ಅಲ್ಲಿವರೆಗೂ ನಾನು ಇದು ತೊಗೊಂಬರ್ತೀನಿ, ಕರಿಬೇವು. ಇಲ್ಲೇ ಒಂದು ಕರಿಬೇವು ಗಿಡ ಐತೆ. ಹೂವು ನೋಡಿರಿ ಎಷ್ಟು ಮಸ್ತಾಗ್ಯಾವ. ದೂರ ಆಗುತ್ತೆ ನಿಲ್ಕಲ್ಲ. ಬಾಜು ಮನೆ ಬಟ್ಟೆ ಎಲ್ಲ ಒಗ್ದು ಹಾಕ್ಯಾರ ಅನ್ಸುತ್ತೆ. ಇಲ್ಲಿ ನೋಡ್ರಿ ಗಿಡ ಎಷ್ಟು ಮಸ್ತ್ ಅದಾವ. ಇದು ನಿಲ್ಕತ್ತೇನೆಲ್ಲ ನೋಡೋಣ. ನಿಲ್ಕಲ್ಲ ರೀ, ಅದು ಬರ್ತೈತೆ.
ನೋಡಿರಿ ಕರಿಬೇವು ಹರ್ಕೊಂಬಂದೀನಿ ಗಿಡದಾಗ ಎಷ್ಟು ಫ್ರೆಶ್ ಇದೆ. ಈಗ ಇದೆಲ್ಲ ಕ್ಲೀನ್ ಮಾಡ್ಕೊತೀನಿ ಅದು ನೀರಾಗ ಹಾಕಿ. ಪಾಸ್ತಾ ನೋಡ್ರಿ ಆಗಕತ್ತಿದೆ. ಜಾಸ್ತಿ ಕುದಿಸ್ಬಾರ್ದು. ಪಾಸ್ತಾ ಸ್ಪ್ರಿಂಗ್ ಪಾಸ್ತಾದು ಮಾಡಕತ್ತೀನಿ ಇವತ್ತು ನೋಡ್ರಿ. ಈ ಥರ ಇರಬೇಕು. ಅಷ್ಟು ಜಾಸ್ತಿ ಕುದಿಸಿದ್ರೆ ಪೂರ ಮುರಿದ್ಬಿಡ್ತಾವೆ, ಮಕ್ಕಳಿಗೆ ಇಷ್ಟ ಆಗಲ್ಲ. ಹಾಗಾಗಿ ಈ ಥರ ರೆಡಿ ಮಾಡ್ಕೊಂಡೀನಿ ನೋಡ್ರಿ. ನೋಮನ್ ಏನೋ ಸ್ವಲ್ಪ ಐತೆ. ಎಲ್ಲ ರೆಡಿ ಮಾಡ್ಕೊಂಡೀನಿ. ಹಾಂ, ಚಹಾ ಆಗಿದ್ದು ರೆಡಿ ಮಾಡೀನಿ. ಈಗ ಇದು ಮಾಡಿ ನೀನು ಕರೆಸ್ತೇನೆ. ಹಾಂ, ಕರಿತೀನಿ ಬಾ ಅಂತೇನ. ಹಾಂ, ಈಗ ನೋಡಿರಿ ಎಲ್ಲ ರೆಡಿ ಮಾಡ್ಕೊಂಡೀನಿ. ಈಗ ಬೊಗೋನಿ ಬಿಸಿಯಾಗಿದೆ. ಈಗ ಆಯಿಲ್ ಹಾಕ್ತೀನಿ. ಸಾಸಿವೆ, ಕರಿಬೇವು ಇಟ್ಟಿನ ನೀರಾಗ ನೆನೆ ಇಡಬೇಕು. ಸ್ವಲ್ಪ ಸ್ವಚ್ಛಾಗುತ್ತೆ. ಉಳ್ಳಾಗಡ್ಡಿ, ಟಮಾಟೆ ಹಣ್ಣು ಎಲ್ಲ ಹಾಕ್ಕೊಂಡೇನೆ. ಸ್ವಲ್ಪ ಸಾಫ್ಟಾಗಿ ಕುಕ್ ಆಗಬೇಕಿದು. ಟಮಾಟೆ ಹಣ್ಣಿದು ಈರುಳ್ಳಿದೆಲ್ಲ ಟೆಕ್ಸ್ಚರ್ ಇದ್ರೊಳಗೆ ಇಳಿಬೇಕು. ಅವಾಗ ಮಸ್ತಾಗಿ ರೆಡಿ ಆಗುತ್ತೆ ರೀ ಪಾಸ್ತಾ. ಮಕ್ಕಳಿಲ್ಲಾಂದರೆ ತೆಗೆದು ತಿಂದ್ಬಿಡ್ತಾರೆ. ಹಾಗಾಗಿ ಸಾಫ್ಟಾಗಿ ಕುಕ್ ಮಾಡಬೇಕು. ಮತ್ತೆ ಬಂದ ನೋಡ್ರಿ ಬರೀ ನೋಡೋದ ಕೆಲಸ. ಪಾಸ್ತಾ ಅಂದರೆ ಅಷ್ಟು ಇಷ್ಟ ಮಕ್ಕಳಿಗೆ. ಅಲಾವೈತೆ ಸ್ಕೂಲ್ ಒಳಗೆ. ತಗೊಂಡೋಗಂಗ ಅದು ಭರ್ನಿ ತೊಳಕಿತ್ತು ನೋಡ್ರಿ. ಈ ಡಬ್ಬಿಗಳು ಹಾಕಿಟ್ಟು ಮಮ್ಮಿ ಫುಲ್ ಕೊಟ್ಟಿದ್ರು. ಇದು ಡಬ್ಬಿ ಅರ್ಧ ಆಗಿತ್ತು ನೋಡ್ರಿ. ಖಾರ ಪುಡಿ ಹಾಕತ್ತೆ. ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಳ್ತೀವಿ. ಒಂದು 4 ಸಾಕು. ಜಾಸ್ತಿ ನೋಡಿ 2 ಕಟ್ ಮಾಡ್ಕೊಂಡೀನಿ. ಅರಿಶಿನ ಹಾಕಿನಿ. ಸ್ವಲ್ಪ ಹಾಕಿ ಸಾಫ್ಟ್ ಮಾಡ್ಕೋಬೇಕು. ಟಮಾಟೆ ಹಣ್ಣಿಗೆ ಮಸ್ತ್ ಆಗುತ್ತೆ, ಟೇಸ್ಟ್ ಆಗುತ್ತೆ. ಮಕ್ಳಿಗೂ ಇಷ್ಟ ಆಗುತ್ತೆ. ಪ್ಲೇಟೆಲ್ಲ ಖಾಲಿ ಮಾಡ್ತಾರೆ ನೋಡ್ರಿ. ಈ ಥರ ಮಾಡಿಕೊಡ್ರಿ. ಮತ್ತು ನೀವು ಯಾವ ಥರ ಮಾಡ್ತೀರಿ ಅದು ಕಮೆಂಟ್ ಮಾಡಿ ಹೇಳಬೇಕು ನಮಗೆ. ನಾವಂತೂ ಈ ಥರ ಮಾಡ್ತೀನಿ ಪಾಸ್ತಾ. ನಿಮ್ಮ ಸ್ಟೈಲ್ ಹೇಗಿದೆ ಅದು ಹೇಳಬೇಕು ರೀ ಫ್ರೆಂಡ್ಸ್. ನೀವು ಲಂಚ್ ಬಾಕ್ಸ್ಗೆ ಈ ಥರ ಮಾಡಿ ನಾನು. ಹೆಲ್ತಿಗೆ ಒಳ್ಳೇದಲ್ಲ, ಜಾಸ್ತಿ ಮಾಡೋಂಗಿರಲ್ಲ. ಟೆಕ್ಸ್ಚರ್ ಬಂದೈತಿ. ಈಗ ರಸ ಹೇಳ್ಕೊಂಡೈತೆ ನೋಡ್ಬೋದು ನೀವು. ಈಗ ಆಯ್ತು ನೋಡ್ರಿ. ಇದು ಹಾಕ್ಕೊಂಡಿದ್ದೀನಿ ಎಲ್ಲ ನಾನು ಪಾಸ್ತಾದ. ತೋರಿಸ್ತೀನಿ ಯಾವ ಥರ ಆಗೈತೆ ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ಈ ಥರ ಪಾಸ್ತಾ ರೆಡಿ ಆಗಿದೆ ನೋಡಿರಿ. ಪಾಸ್ತಾ ಎಲ್ಲ ಹಾಕಿ ಸಿಗ್ತೀನಿ. ಹೆಂಗಾಗಿತ್ತು ನೋಮನ್? ಹೆಂಗಾಗಿತ್ತು? ನಮ್ಮ ತಮ್ಮ ಇಲ್ಲಿ ನೋಮನ್ ನಾಷ್ಟ ಮಾಡಕತ್ತಾರೆ ರೀ. ಟೇಸ್ಟ್ ಆಗೈತೆ. ಇದಕ್ಕೆ ಭಾಳ ಇಷ್ಟ ಪಾಸ್ತಾ ಅಂದರೆ. ನಾಷ್ಟ ಮಾಡಿರಿ, ರೆಡಿಯಾಗಿ ಜಲ್ದಿ ನಾಷ್ಟ ಮಾಡಿ. ಹಾಂ, ಜಾರು ಸ್ಕೂಲಿಂದ ಈಗ ಜಸ್ಟ್ ಬಂದು. ಈಗ ಹಸ್ಬೆಂಡ್ ಮತ್ತು ಜಾರು ಎಲ್ಲಿದ್ದಾರೆ ನೋಡಿರಿ. ಹಾಯ್ ಫ್ರೆಂಡ್ಸ್, ಭಾಳ ದಿನ ಆದಮೇಲೆ ನಾನು ವಿಡಿಯೋಲಿ ಬಂದಿದ್ದೀನಿ ಫ್ರೆಂಡ್ಸ್. ಯಾಕಂದ್ರೆ ನಾನು ಇಲ್ಲ ಬಿಜಾಪುರಲ್ಲೇ ಇದ್ದೆ. ಅವರೆಲ್ಲ ತವ್ರ ಮನೆಗೆ ಹೋಗಿ ಸಮ್ಮರ್ ವೆಕೇಷನ್ಗೆ. ನಾನು ನನ್ನ ಕೆಲಸದಲ್ಲಿ ಬ್ಯುಸಿಗೆ ಬಿಟ್ಟು ಆಗಲಿಲ್ಲ. ಅವ್ರ ಜೊತೆ ವಿಡಿಯೋದಲ್ಲಿ ಬರಲಿಕ್ಕೂ ಆಗಲಿಲ್ಲ. ನೀವು ಕಮೆಂಟ್ಸ್ ಎಲ್ಲ ನೋಡಿ ಭಾಳ ಸಂತೋಷ ಆಯಿತು. ಬೇರೆ ಆಗುವಂಥ ದಂಪತಿಗಳೆಲ್ಲ ಎಲ್ಲರೂ ಬೇರೆ ಆಗಿರೋಣ, ಅದು ಆಗಿರೋ ಅಂತ ಕೇಳಿದ್ರು. ಹಾಗೇನಿಲ್ಲ, ಅವರು ವೆಕೇಷನ್ಗೆ ಅಂಥೇಳಿ ಎಲ್ಲರೂ ಊರಿಗೆ ಹೋಗಿದ್ರು. ನಾನು ನನ್ನ ಕೆಲಸ ನೋಡ್ಕೊಂತ ಇಲ್ಲಿ ಬಿಜಾಪುರಲ್ಲೇ ಇದ್ದೆ. ನನ್ನ ಕೆಲಸ, ಹೊಲದ ಕೆಲಸ, ಅವು ನಂದು ಅಂಗಡಿ ಕೆಲಸ ಎಲ್ಲ ಇದೆ. ಅದಕ್ಕೋಸ್ಕರ ನಾನು ಭಾಳ ಬ್ಯುಸಿ ಇದ್ದೆ. ಈಗ ವಿಡಿಯೋದಲ್ಲಿ ಬಂದು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ನಾನು ಭಾಳ ನಿಮ್ಗೆ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಅಣ್ಣ ಅನ್ಕೊಂತೀನಿ, ನಿಮ್ಮ ಕಮೆಂಟ್ ನೋಡಿ ಅಣ್ಣ ಅನ್ಕೊಂಬಿಟ್ಟೆ ನೀವು ಭಾಳ ಮಿಸ್ ಮಾಡ್ಕೊಂಡಿರಿ ನಮ್ಮನ್ನು ನನಗೆ ಅಂತ ಹೇಳಿ. ಎಲ್ಲ ಕಮೆಂಟ್ ನೋಡಿ ನಾನು ಅದು 1-2 ರಿಪ್ಲೈನೂ ಮಾಡಿದ್ದೀನಿ. ಇಷ್ಟು ದಿನ ಇವ್ರಿಗೂ ಆರಾಮಿದ್ದಿಲ್ಲ ಅಂತ ಹೇಳಿ ಸ್ವಲ್ಪ ವಿಡಿಯೋನ ಬಿಟ್ಬಿಟ್ಟಿದ್ರು. ಅದು ಎದಕ್ಕೆ ಬಿಟ್ಟಿದ್ದೆ ನಿಮ್ಗೆ ಗೊತ್ತೈತದ? ಹಾಂ,
ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ನಮಗೂ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತೇಳಿ ಬಿಟ್ಬಿಟ್ಟಿದ್ವಿ ನಮ್ಮದೆಲ್ಲ. ಮತ್ತು ಇನ್ನೂ ನನಗೆ ಸಪೋರ್ಟ್ ಮಾಡಿ ವಿಡಿಯೋ ಮಾಡ್ತಾಯಿದ್ದಾರೆ, ಚಲೋ ವಿಡಿಯೋ ಮಾಡ್ತಾಯಿದ್ದಾರೆ, ನೀವು ಸಪೋರ್ಟ್ ಮಾಡ್ತಾಯಿದ್ದಾರೆ, ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಅಂತೇಳಿ ಜಾಸ್ತಿ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ ಇವ್ರಿಗೆ. ನಮ್ಮ ಚಾನಲ್ ಮುಂದೆ ಬೆಳೀಲಿ, ನೀವೇ ಆ ಚಾನಲ್ ಬೆಳಲಿಕ್ಕೆ ನೀವೇ ಕಾರಣ ಅಂಥೇಳಿ ಅಂದ್ಕೊಳ್ತೀನಿ ನಾನು, ಅಷ್ಟೇ ಮತ್ತೇನು. ನೋಡಿರಿ ನಿಮ್ಮ ಅಣ್ಣಗೆ ಮಾತಾಡ್ತೀನಿ ನಾನು. ಎಲ್ಲರೂ ಕೇಳಕತ್ತಿದ್ರಿ ಅಣ್ಣಗ ಭಯ್ಯ ಯಾಕೆ ಬಂದಿಲ್ಲ ವಿಡಿಯೋದಲ್ಲಿ ಅಂತ ಹೇಳಿದ್ರಿ, ಅವರೇ ಮಾತಾಡಿ ನೋಡಿರಿ ಫ್ರೆಂಡ್ಸ್. ಸ್ವಲ್ಪ ಇಷ್ಟು ದಿನ ಆಗಿಂದ ನಾವು ವಿಡಿಯೋದಲ್ಲಿ ಮಾತಾಡಿಲ್ಲ ಅಂಥೇಳಿ ಮತ್ತು ಯಾರಿಗಾದ್ರೂ ಅನ್ನಿಸ್ಬೋದು ಎದಕ್ಕೆ ಜಗಳ ಆಗೈತೆ. ನಿನ್ನೆ ಕಾಮೆಂಟ್ ಮಾಡಿದ್ರು ಒಬ್ಬರು ನಾಜ್ಕೆ ಅಂಥೇಳಿ, ಅವರು ಹೇಳಿದ್ರು ಜಗಳ ಆಗೈತೇನೆ ಇಬ್ಬರ ನಡುವೆ, ಹಾಗಾಗಿ ಇದು ಮಾಡಕತ್ತೀರಿ ನೀವು ಅಂತಂದ್ರೆ. ಆ ಥರ ಏನಿಲ್ಲ ರೀ, ಹಸ್ಬೆಂಡ್ ವೈಫ್ ಅಂದಿಂದ ಸಣ್ಣ ಪುಟ್ಟ ಯಾವ್ದಾರ ಒಂದು ಜಗಳ ಆಗ್ತಿರ್ತಾವ, ಅಂದರೆ ಆ ಥರ ನಮ್ಮದು ಜಗಳ ಇಲ್ಲ. ಸ್ವಲ್ಪ ಮನಸ್ತಾಪ ಆಗಿತ್ತು, ಹೌದಿಲ್ರಿ? ಮನಸ್ತಾಪ ಅಂದ್ರೆ ಏನೂ ಇಲ್ಲ, ಇವರು ಅದು ವಿಡಿಯೋ ಸಂಬಂಧನೇ. ಅವರು ಬರೀ ನನಗೆ ಆರಾಮಿಲ್ಲ ಅಂತ ಹೇಳಿ ವಿಡಿಯೋ ಹಾಕೋದು ಮರ್ತು ಬಿಟ್ಟಿದ್ರು. ನಾನು ನಿಮ್ಗೆ ಭಾಳ ಮಿಸ್ ಮಾಡ್ಕೊತಾ ಇದ್ದೆ. ನಂಗೆ ಸ್ವಲ್ಪ BP ಕಡಿಮೆ ಆಗಿ ಸ್ವಲ್ಪ ನನಗೂ ಆರಾಮಿದ್ದಿಲ್ಲ, ಮತ್ತೆ ಇವ್ರಿಗೂ ಆರಾಮಿದ್ದಿಲ್ಲ, BP ಜಾಸ್ತಿ ಆಗಿ ಇವ್ರಿಗೆ BP ಜಾಸ್ತಿ ಆಗಿತ್ತು, ನಂಗೆ BP ಕಡಿಮೆ ಆಗಿತ್ತು, ಹಂಗಾಗಿತ್ತು, ಪ್ರಾಬ್ಲಮ್ ಆಗಿತ್ತು. ಅದಕ್ಕೋಸ್ಕರ ಇದು ಆಯ್ತದು. ಅಲ್ಲೊಂದು ದಯಾದಿಂದ ಈಗೆಲ್ಲರೂ ಈಗ ಆರಾಮಿದ್ದೀವಿ. ಫ್ರೀ ಇದ್ದಾಗ ಇವ್ರು ವಿಡಿಯೋದಲ್ಲಿ ಬರ್ತಾರೆ ಫ್ರೆಂಡ್ಸ್, ಹೌದಿಲ್ಲ? ಫ್ರೀ ಇದ್ರೆ ಬರ್ತೀನಿ ಫ್ರೆಂಡ್ಸ್, ಕೆಲಸ ಅದಾವ, ಕೆಲ್ಸಕ್ಕೆ ಹೋಗ್ತಾರಲ್ಲ. ಜಾರು ನೋಡ್ರಿ, ಜಾರು ಸ್ಕೂಲ್ ಹೆಂಗಿತ್ತು ಇವತ್ತು? ಸ್ಕೂಲ್ ಡೇ ಅಷ್ಟ ಹೆಂಗಾಗಿತ್ತು? ಪಾಸ್ತಾ ಬೆಳಿಗ್ಗೆ ನೀನು ಪಾಸ್ತಾ ತಿಂದಿಲ್ಲ, ಅಣ್ಣ ಅಷ್ಟೇ ತಗೊಂಡೋಗ್ಯಾನ, ಹೌದಿಲ್ಲ? ಹೋಗ್ಬಾ ಮತ್ತೆ. ಅಲೌಡ್ ಇಲ್ಲ, ಮತ್ತೆ ಜಾಸ್ತಿ ತಿನ್ಬಾರ್ದು. ಅಣ್ಣ ಇವತ್ತು ನೋಡಿ ಹಠ ಮಾಡಿ ತಗೊಂಡೋಗ್ಯಾನ, ಏನು ಮಾಡಬೇಕು? ಹೋಗಿ ಜಲ್ದಿ ಹೋಗಿ ಕರೆಯಕತ್ತಾರ ನೋಡಿ ಪಾಪ.